ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ವಿಧಾನಸಭೆಯಲ್ಲಿ ಇವತ್ತು ಒಂದು ನಾಚಿಕೆಗೇಡಿನ ಸಂಗತಿ ನಡೀತು. ಏನಪ್ಪ ಅಂದರೆ BJP ಸದಸ್ಯರು ಹಾಗೂ ಶಿವಲಿಂಗೇಗೌಡರ ನಡುವೆ ನಡೆದಂತಹ ತೀರಾ ಕೆಳಮಟ್ಟದ ವಾಕ್ಸಮರ. BJPಯವರು ಪ್ರೊವೋಕ್ ಮಾಡಿದ್ರು ಶಿವಲಿಂಗೇಗೌಡರನ್ನ. ಕೊಬ್ಬರಿ ಕಳ್ಳ, ಕಾಯಿ ಕಳ್ಳ, ಹಾಗೆ ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದವರು, ದೇವೇಗೌಡರಿಗೆ ಮೋಸ ಮಾಡಿದವರು, ದ್ರೋಹ ಮಾಡಿದವರು ಅಂತೆಲ್ಲ ಘೋಷಣೆಗಳನ್ನ ಕೂಗಿದ್ರು. ಶಿವಲಿಂಗೇಗೌಡರನ್ನೇ ಟಾರ್ಗೆಟ್ ಮಾಡಿಕೊಂಡು ಘೋಷಣೆಗಳನ್ನ ಕೂಗಿದ್ರು. ಇನ್ಫ್ಯಾಕ್ಟ್ BJPಯವರು ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಅಬಕಾರಿ ಸಚಿವರ ವಿರುದ್ಧ ಅಬಕಾರಿ ಹಗರಣದ ಬಗ್ಗೆ, ಆದರೆ ಯಾವಾಗ ಶಿವಲಿಂಗೇಗೌಡರು ಮಾತನಾಡಲಿಕ್ಕೆ ನಿಂತರು ಆಗ ಅವರನ್ನು ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಏನಾಯಿತು ಅನ್ನೋದನ್ನು ಕೊಟ್ಟಿದ್ದೀನಿ. ಅದಾದ ನಂತರ ಕಲಾಪ ಪುನಾರಂಭಗೊಂಡಾಗ BJPಯವರೆಲ್ಲರೂ ಕೂಡ ಶಿವಲಿಂಗೇಗೌಡರು ಕ್ಷಮೆ ಕೇಳಬೇಕು ಅಂತಲೇ ಒತ್ತಾಯ ಮಾಡಿದ್ರು. ಆಗ ಶಿವಲಿಂಗೇಗೌಡರ ಪರವಾಗಿ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಇವರೆಲ್ಲ ನೀವು ಪ್ರವೋಕ್ ಮಾಡಿದ್ದಕ್ಕೆ ಶಿವಲಿಂಗೇಗೌಡರು ಪ್ರತಿಯಾಗಿ ಮಾತನಾಡಿದ್ದು ಅಂತ. ಶಿವಲಿಂಗೇಗೌಡರು ಏನು ಮಾಡಿದರು, ಅವರಿಗೆ ಪ್ರತಿಯಾಗಿ ನಿಮ್ಮ ಅಪ್ಪ ಅನ್ನುವಂಥ ಪದವನ್ನೆಲ್ಲ ಬಳಸಿದರು. ಹಾಗೆ ಶರಣು ಸಲಗಾರ ಅವರಿಗೆ, ನೋಡಿ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಶರಣು ಸಲಗಾರ ಅವರಿಗೆ ನಿನ್ನ ಹೆಂಡತಿ ಆಕೆಯನ್ನು ತಹಶೀಲ್ದಾರ್ ಮಾಡಿಕೊಂಡು ಲಂಚ ಹೊಡಿತಾ ಇದೆಯಾ, ದುಡ್ಡು ಹೊಡಿತಾ ಇದೆಯಾ ಅನ್ನುವಂಥ ಮಾತೆಲ್ಲ ಆಡಿದರು ಅವರು. ಆಗ ಸುಮ್ಮನಿದ್ರು BJP ನಾಯಕರೆಲ್ಲ, ಒಂದು ರೀತಿ ಮಜಾ ತಗೋತಾ ಇದ್ರು ಆ ಸಂದರ್ಭದಲ್ಲಿ. ಆಗ ಅದನ್ನು ಅವ್ರು ಅಪೋಸು ಮಾಡಲಿಲ್ಲ. ಆದರೆ ಯಾವಾಗ ಇವೆಲ್ಲವೂ ಮಾಧ್ಯಮದಲ್ಲಿ ಹೈಲೈಟ್ ಆಗಿದೆ ಅಂತ ಗೊತ್ತಾಯಿತು ಅವರಿಗೆ ಲಂಚ್ ಅವರಲ್ಲಿ, ಆಗ ಲಂಚ್ ಅವರ್ ಮುಗಿಸ್ಕೊಂಡು ಬಂದವರು ಪ್ರತಿಭಟಿಸ್ಲಿಕ್ಕೆ ಶುರು ಮಾಡಿದ್ರು. ಶಿವಲಿಂಗೇಗೌಡರು ಕ್ಷಮೆ ಕೇಳಬೇಕು ಅಂತ ಕೇಳಿದ್ರು. ಶಿವಲಿಂಗೇಗೌಡರು ನಾ ಕೇಳೋದಿಲ್ಲ ಕ್ಷಮೆ ಅಂತ ಹೇಳಿದ್ರು. ಭಾಳ ವಾಕ್ಸಮರ ಆಯಿತು. ಅಗೈನ್ ಸತೀಶ್ ರೆಡ್ಡಿ ಅವರು ವಿಶೇಷವಾಗಿ ಶಿವಲಿಂಗೇಗೌಡರು ಮಹಿಳೆಯನ್ನು ಅವಮಾನಿಸಿದ್ದಾರೆ, ನಾಯಿ ಅನ್ನುವಂಥ ಪದನೆಲ್ಲ ಬಳಸಿದ್ದಾರೆ, ಹೀಗಾಗಿ ಕ್ಷಮೆ ಕೇಳಬೇಕು ಅನ್ನುವಂಥ ಒತ್ತಾಯ ಮಾಡಿದ್ರು. ಕಡೆಗೆ ಸ್ಪೀಕರ್ ಒಂದು ಸಂಧಾನ ಸಭೆಯನ್ನು ಕರೆಯೋ ಸಲುವಾಗಿ ಎಲ್ಲರನ್ನೂ ಕೂಡ ತಮ್ಮ ಚೇಂಬರಿಗೆ ಕರೆದ್ರು. ನೋಡಿ ಏನಾಯಿತು, ಲಂಚ್ ಅವರ್ ನಂತರ ವಾಪಸ್ ಬಂದಾಗ ಶಿವಲಿಂಗೇಗೌಡರ ವಿರುದ್ಧ BJPಯವರು ಯಾವ ರೀತಿ ಎದ್ದು ನಿಂತರು, ಹಾಗೂ ಅದಕ್ಕೆ ಪ್ರತಿಯಾಗಿ ಶಿವಲಿಂಗೇಗೌಡರು, ಅವರ ಪರವಾಗಿ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಏನು ಹೇಳಿದ್ರು, ಆ ಕಂಪ್ಲೀಟ್ ವಿಡಿಯೋನ ಈಗ ಪ್ಲೇ ಮಾಡ್ತೀನಿ. ವಿಡಿಯೋ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಯಾರು ಸರಿ, ಯಾರು ತಪ್ಪು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿನ್ಗೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದ್ದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ RSS ನಿಮ್ ಯೋಗ್ಯತೆಗಳು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳು, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ನೋಡಿ, ಅವರು ಕೆಟ್ಟ ಕೆಲಸ ಮಾಡಿದವ್ರಿಗೆ ಹೇಳ್ತಾ ಇರ್ಬೇಕು, ಹಂಗೆ ಬಿಟ್ಕೊಂಡು ಹೋಗದ. ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ, ಇವಕ್ಕೆ ಬೆಲೆ ಇದೆಯಾ? ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವನ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು ಅಲ್ಲಿ.
ನಿನ್ನ ಹೆಂಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು. ನೀನು ಅಯೋಗ್ಯ. ನೀನು ದುಡ್ಡು ಹೊಡೆದಿದ್ಯಾ ನೀನು. ಯಾರೇ ಹೇಳ್ಕೊಟ್ಟಾರ ಅವರು? ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ? ಕೂಚಾಳ ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ. ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ ಅಯೋಗ್ಯರಿಗೆ? ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನನ್ನ ಮೇಲೆ ಹಾಕಲೇ ಏನ್ ಮಾಡ್ತೀಯ? ಕಾನೂನ ರಾಜ್ಪಾಲರು ತಡೆ ಹಿಡಿದ್ರು, ಇಲ್ಲಾಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ? ಗೊತ್ತಾಗೋದು. ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ನೀವೆಲ್ಲ ಮಾಡಿಸ್ತಾರೆ, ವಿತೌಟ್ ಆಪರೇಷನ್ ಜನರ ಪ್ರೀತಿ ಗಳಿಸ್ತಾರೆ. ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಗಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ಯಾಕೆ ಮಾತಾಡ್ತಾರೆ? ಮಾತಾಡ್ತಾರೆ ದಲಿತರಿಲ್ಲ, ಅಲ್ಪಸಂಖ್ಯಾತರಿಲ್ಲ. ಅವ್ರ ಹತ್ರ ಮಾತಾಡಬೇಡಿ ಅಧ್ಯಕ್ಷ. ನೀವು ದಯವಿಟ್ಟು ಈ ವಿರೋಧ ಪಕ್ಷದ ನಾಯಕರು ಮಾತಾಡಲಿ. ಹೊಡಿತಾ ಇದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದು ಸೆಕೆಂಡ್ ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾದೇಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಕರ್ಕೊಂಡ್ಬರ್ತೀನಿ. ಆಯ್ತು, ನೀವು ಸುಮ್ಮ ಕೂತ್ಕೊಳ್ಳಿ. ಈಗ ನಿಮ್ಗೆ ಶಿವಲಿಂಗ ಅವ್ರೆ, ಅಧ್ಯಕ್ಷ ಶಿವ ಒಂದ್ ಸೆಕೆಂಡ್ ಅಂತ ಆದ್ಮೇಲೆ